ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಬಾಂಗ್ಲಾದೇಶದ ಸಮಸ್ಯೆಯ ಬಗ್ಗೆ ಇದುವರೆಗೆ ಮೌನವಾಗಿದ್ದ ಭಾರತ ಸರ್ಕಾರವು ಈಗ ಒಂದು ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಅದು ಢಾಕಾದ ಅಡಿಪಾಯವನ್ನೇ ಅಲುಗಾಡಿಸಿದೆ. ಮುಂಬರುವ ವರ್ಷಗಳಲ್ಲಿ ಬಾಂಗ್ಲಾದೇಶವು ತನ್ನ ಸ್ಥಾನವನ್ನ ಉಳಿಸಿಕೊಳ್ಳುತ್ತಾ ಇಲ್ಲವಾ ಅಂತ ಹೇಳೋಕಾಗ್ತಿಲ್ಲ. ಒಂದು ದೊಡ್ಡ ಆಘಾತವು ಬಾಂಗ್ಲಾದೇಶಕ್ಕೆ ಆರಂಭವಾಗಿದೆ. ಅದು ಎಲ್ಲಿಂದ ಅಂದರೆ, ಭಾರತವು ಬಾಂಗ್ಲಾದೇಶಕ್ಕೆ ನೀಡಿದ ರೈಲ್ವೆ ಟ್ರ್ಯಾಕ್ಗಳನ್ನ ಒಂದೊಂದಾಗಿ ತೆಗೆಯಲು ಪ್ರಾರಂಭಿಸಿದೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಬಾಂಗ್ಲಾದೇಶವು ಭಾರತದ ವಿರುದ್ಧ ಮಾಡಿದ ಚಿಕೆನ್ ನೆಕ್ ದೂರುಗಳಿಗೂ ಈಗ ಸರ್ಕಾರವು ಉತ್ತರ ನೀಡಲು ನಿರ್ಧರಿಸಿದೆ. ಭಾರತವು ಈಶಾನ್ಯ ರಾಜ್ಯಗಳನ್ನ ಸಂಪರ್ಕಿಸಲು ಹೊಸ ಮಾರ್ಗಗಳನ್ನ ಸೃಷ್ಟಿಸುತ್ತಿದೆ. ಇದರ ಅರ್ಥವೇನೆಂದ್ರೆ, ಸಿಲಿಗುರಿ ಕಾರಿಡಾರ್ ಇನ್ನು ಕೇವಲ ರಸ್ತೆಯಾಗಿರೋದಿಲ್ಲ, ಅದನ್ನ ಮಿಲಿಟರಿ ಬೇಸ್ ರೀತಿ ಬಳಸಲಾಗ್ತದೆ. ಭವಿಷ್ಯದಲ್ಲಿ ಬಾಂಗ್ಲಾದೇಶವು ಚೀನಾದಿಂದ ಶಸ್ತ್ರಾಸ್ತ್ರಗಳನ್ನ ಖರೀದಿಸಿದ್ರೆ ಅಥವಾ ಪಾಕಿಸ್ತಾನ ಟರ್ಕಿಯೊಂದಿಗೆ ಯಾವುದೇ ಆಟವಾಡಿದ್ರೂ ಸಹ ಅದು ಭಾರತದ ಮುಂದೆ ನಿಲ್ಲಲಾರದು. ವಿಶ್ವಾಸಾರ್ಹ ಮಾಹಿತಿಯ ಪ್ರಕಾರ ಭಾರತವು ಸುಮಾರು 5,000 ಕೋಟಿ ರೂಪಾಯಿಗಳ ರೈಲ್ವೆ ಯೋಜನೆಗಳನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲು ನಿರ್ಧರಿಸಿದೆ. ಈ ಯೋಜನೆಯ ಮೂಲಕ ಭಾರತವು ತನ್ನ ಈಶಾನ್ಯ ರಾಜ್ಯಗಳಿಗೆ ಸುಲಭವಾಗಿ ತಲುಪುವ ಮಾರ್ಗವನ್ನ ಸೃಷ್ಟಿಸಲಿದೆ ಎಂದು ತಿಳಿದು ಬಂದಿದೆ. ಇದರಿಂದ ಚಿಕೆನ್ ನೆಕ್ ಮೇಲಿನ ಒತ್ತಡ ಕಡಿಮೆಯಾಗ್ತದೆ ಎಂದು ಭಾವಿಸಲಾಗಿದೆ. ಆದ್ರೆ ಈಗ ಪ್ರಶ್ನೆ ಏನೆಂದ್ರೆ, ಭಾರತ ಸರ್ಕಾರವು ಈ ರೀತಿಯ ದೊಡ್ಡ ನಿರ್ಧಾರವನ್ನ ಏಕೆ ತೆಗೆದುಕೊಂಡಿದೆ? ಈ ನಿರ್ಧಾರದ ಹಿಂದಿನ ನಿಜವಾದ ಕತೆ ಏನು? ಇದರ ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತನಾಡಿಕೊಳ್ಳೋಣ. ಆದ್ರೆ ಫ್ರೆಂಡ್ಸ್, ಭಾರತ ಸರ್ಕಾರದ ಈ ನಿರ್ಧಾರವನ್ನ ನೀವು ಸರಿ ಎಂದು ಭಾವಿಸಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನ್ ನಲ್ಲಿ ಜೈ ಹಿಂದ್ ಎಂದು ಟೈಪ್ ಮಾಡಿ. ಫ್ರೆಂಡ್ಸ್, ಈ ರೈಲು ಯೋಜನೆಯಡಿಯಲ್ಲಿ 3 ದೊಡ್ಡ ಕಾರಿಡಾರ್ ಯೋಜನೆಗಳನ್ನ ರೂಪಿಸಲಾಗಿದೆ. ಇವು ಭಾರತದಿಂದ ಬಾಂಗ್ಲಾದೇಶದ ಮೂಲಕ ನಮ್ಮ ಈಶಾನ್ಯ ರಾಜ್ಯಗಳನ್ನ ಸಂಪರ್ಕಿಸ್ತವೆ. ಈ ಯೋಜನೆಗಳು ಕೇವಲ ಭಾರತಕ್ಕೆ ಮಾತ್ರವಲ್ಲ, ಬಾಂಗ್ಲಾದೇಶಕ್ಕೂ ಸಹ ತುಂಬಾ ಲಾಭದಾಯಕವಾಗಿದ್ದವು. ಯಾಕಂದ್ರೆ ಕೋಟ್ಯಾಂತರ ಡಾಲರ್ಗಳ ವ್ಯಾಪಾರವು 2 ದೇಶಗಳ ನಡುವೆ ನಡೆಯುತ್ತದೆ. ಮತ್ತೆ ಜವಳಿ ಕೇಂದ್ರವಾಗಿರುವ ಬಾಂಗ್ಲಾದೇಶಕ್ಕೆ ಭಾರತವೇ ದೊಡ್ಡ ಬೆಂಬಲವಾಗಿದೆ. ವಾಸ್ತವವಾಗಿ ಬಾಂಗ್ಲಾದೇಶದಲ್ಲಿ ಉತ್ಪಾದನೆಯಾಗುವ ಹೆಚ್ಚಿನ ಜವಳಿಗಳು ವಿಶ್ವದ ವಿವಿಧ ದೇಶಗಳಿಗೆ ತಲುಪ್ತವೆ. ಇದುವರೆಗೆ ಢಾಕಾವು ಈ ಜವಳಿಗಳನ್ನ ಟ್ರಕ್ಗಳ ಮೂಲಕ ಭಾರತಕ್ಕೆ ತಂದು ನಮ್ಮ ಬಂದರುಗಳು ಮತ್ತೆ ವಿಮಾನ ನಿಲ್ದಾಣಗಳ ಮೂಲಕ ರಫ್ತು ಮಾಡ್ತಿತ್ತು. ಮತ್ತೆ ಭಾರತದಲ್ಲಿರುವ ಆಧುನಿಕ ರೈಲು ಸಂಪರ್ಕದಿಂದಾಗಿ ಈ ಕೆಲಸವು ಇನ್ನಷ್ಟು ಸುಲಭವಾಗ್ತಿತ್ತು. ರೈಲು ಮಾರ್ಗದ ಮೂಲಕ ಬಾಂಗ್ಲಾದೇಶದ ಸರಕುಗಳು ನೇರವಾಗಿ ಭಾರತದ ಬಂದರುಗಳಿಗೆ ತಲುಪ್ತವೆ. ಹಾಗೇನೆ ಒಂದು ಸರಕು ವಿಶ್ವಕ್ಕೆ ತಲುಪಲು 3-4 ವಾರಗಳು ತೆಗೆದುಕೊಳ್ತಿದ್ದ ಸಮಯ ಈಗ ಕೇವಲ 8 ರಿಂದ 10 ದಿನಗಳಲ್ಲಿ ಸಾಧ್ಯವಾಗ್ತದೆ. ಅಂದ್ರೆ ಇದು 2 ದೇಶಗಳಿಗೆ ಲಾಭದಾಯಕವೇ ಆಗಿರುತ್ತೆ. ಆದ್ರೆ ಮೊಹಮ್ಮದ್ ಯೂನಿಸ್ ತನ್ನ ಕಾಲಿಗೆ ತಾನೇ ಬಾಂಬ್ ಇಟ್ಟುಕೊಂಡಿದ್ದಾನೆ. ಭಾರತ ವಿರೋಧಿ ಹೇಳಿಕೆಗಳ ನಂತರ ಭಾರತದಿಂದ ಪ್ರತಿಕ್ರಿಯೆ ಬರುವುದು ಅನಿವಾರ್ಯವಾಗಿತ್ತು. ಈಗ ಅದೇ ಆಗ್ತಿದೆ. ಭಾರತವು ಹತ್ತಿಯ ಎಲ್ಲ ಸರಬರಾಜುಗಳನ್ನ ಸ್ಥಗಿತಗೊಳಿಸಿ ಢಾಕಾದ ಆರ್ಥಿಕ ವ್ಯವಸ್ಥೆಯನ್ನ ಬಲಪಡಿಸಬಹುದಾದ ಎಲ್ಲ ಯೋಜನೆಗಳನ್ನ ಸ್ಥಗಿತಗೊಳಿಸಿದೆ. ಅಂತಹ ಮೊದಲ ಯೋಜನೆ ಎಂದ್ರೆ ಅಖೌರಾ ಅಗರ್ತಲಾ ಕ್ರಾಸ್ ಬಾರ್ಡರ್ ರೈಲು ಸಂಪರ್ಕ. ಸುಮಾರು 12.5 ಕಿಲೋಮೀಟರ್ ಉದ್ದದ ಈ ಯೋಜನೆಯು ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ತುಂಬಾ ಮುಖ್ಯವಾಗಿರುತ್ತೆ. ಇದರಲ್ಲಿ 6.78 ಕಿಲೋಮೀಟರ್ ಬಾಂಗ್ಲಾದೇಶದಲ್ಲಿದ್ರೆ ಉಳಿದ 5.5 ಕಿಲೋಮೀಟರ್ ಭಾರತದ ತ್ರಿಪುರಾದಲ್ಲಿದೆ. ಈ ಯೋಜನೆಗಾಗಿ ಭಾರತವು ಸುಮಾರು 400 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಿದೆ. ಇದರ ಮೂಲಕ ಈಶಾನ್ಯ ಪ್ರದೇಶದ ಸಂಪರ್ಕಕ್ಕೆ ಹೊಸ ಚಾಲನೆ ಸಿಗಲಿದೆ. ಆದ್ರೆ ಈ ಹೆಜ್ಜೆಯನ್ನ ಇಡ್ತಿರುವಾಗ ದೇಶವು ತನ್ನ ದೊಡ್ಡ ಸರಬರಾಜು ಸರಪಳಿಯನ್ನ ತಾನೇ ಕಿತ್ತುಕೊಳ್ತಿದೆಯಾ ಎಂಬ ಪ್ರಶ್ನೆ ಮೂಡ್ತಿದೆ. ಎರಡನೇ ದೊಡ್ಡ ಮಾರ್ಗವೆಂದ್ರೆ ಕುಲ್ನಾ ಮೋಂಗ್ಲಾ ಬಂದರು ರೈಲು ಮಾರ್ಗ. ಈ ಯೋಜನೆಯನ್ನ 3,300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗ್ತಿತ್ತು. ಇದರಲ್ಲಿ 65 ಕಿಲೋಮೀಟರ್ ಉದ್ದದ ಬ್ರಾಡ್ ಗೇಜ್ ರೈಲು ಮಾರ್ಗವಿದೆ. ಇದರ ಮುಖ್ಯ ಉದ್ದೇಶವೇನೆಂದ್ರೆ ಮೋಂಗ್ಲಾ ಬಂದರನ್ನ ನೇರವಾಗಿ ರೈಲು ನೆಟ್ವರ್ಕ್ಗೆ ಸಂಪರ್ಕಿಸೋದು. ಯಾಕಂದ್ರೆ ಬಾಂಗ್ಲಾದೇಶದ ಅತ್ಯಂತ ಶಕ್ತಿಶಾಲಿ ಸಮುದ್ರ ಮಾರ್ಗವು ಮೊದಲಿಗಿಂತಲೂ ಹೆಚ್ಚು ಬಲವಾಗಿದೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. 3ನೇ ಯೋಜನೆ ಏನೆಂದ್ರೆ ಕಾಕಾತುಂಗಾಯಿ ದೇವಪುರ ರೈಲು ವಿಸ್ತರಣೆ. ಇದು ಜೂನ್ 2027 ವೇಳೆಗೆ ಪೂರ್ಣಗೊಳ್ಳಬೇಕಾಗಿತ್ತು. ಮೊದಲಿಗೆ ಈ ಯೋಜನೆ ವೇಗವಾಗಿ ಮುಂದುವರಿಯಿತು. ಆದ್ರೆ ಕಳೆದ ವರ್ಷ ಇದರ ವೇಗವು ಇದಕ್ಕಿಂತ ಕಡಿಮೆಯಾಗುತ್ತೆ. ಸುಮಾರು 50% ಕೆಲಸ ಮುಗಿದ ನಂತರ ಈ ಯೋಜನೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಯೋಜನೆಗಾಗಿ ಭಾರತವು ಸುಮಾರು 1,400 ಕೋಟಿ ರೂಪಾಯಿಗಳ ಸಹಾಯವನ್ನ ನೀಡಿತ್ತು. ಇದರಲ್ಲಿ ಆಕ್ಸಿಸ್ ಬ್ಯಾಂಕ್ ಆಫ್ ಇಂಡಿಯಾವು ಭಾಗಿಯಾಗಿತ್ತು.
ಇದನ್ನ ದೊಡ್ಡ ಮಟ್ಟದಲ್ಲಿ ನಿರ್ಮಿಸಿ ಈಶಾನ್ಯ ರಾಜ್ಯಗಳಿಗೆ ಕನೆಕ್ಷನ್ ಕಲ್ಪಿಸಬೇಕಾಗಿತ್ತು. ಆದ್ರೆ ಇಲ್ಲೇ ದೊಡ್ಡ ಆಘಾತ ನೀಡುವ ವಿಷಯ ಬರುತ್ತೆ. ಈ 3 ಮೆಗಾ ಪ್ರಾಜೆಕ್ಟ್ಸ್ ಬಿಟ್ಟು ಇನ್ನೂ 5 ಮಾರ್ಗಗಳ ಪ್ರಸ್ತಾಪವಾಗುತ್ತೆ. ಅವುಗಳ ಸರ್ವೆ, DPR ಎಲ್ಲ ಸಾಂಕೇತಿಕ ತನಿಖೆಗಳು ಪೂರ್ತಿಯಾಗಿದ್ದವು. ಆದ್ರೆ ಇನ್ನೇನು ಕೆಲಸ ಕಾರ್ಯ ಶುರುವಾಗಲು ಸ್ವಲ್ಪ ಸಮಯ ಇರುವಾಗಲೇ ಭಾರತ ಆ 8 ಪ್ರಾಜೆಕ್ಟ್ಗಳನ್ನ ಸಸ್ಪೆಂಡ್ ಮಾಡುತ್ತೆ. ಅಂದ್ರೆ ಮೊದಲೇ ಕಾರ್ಯದಲ್ಲಿದ್ದ 3 ಪ್ರಾಜೆಕ್ಟ್ಗಳನ್ನ ಮತ್ತು ಪ್ರಾರಂಭವಾಗಬೇಕಾಗಿದ್ದ 5 ಪ್ರಾಜೆಕ್ಟ್ಗಳನ್ನ ಎಲ್ಲವನ್ನೂ ನಿಲ್ಲಿಸುತ್ತೆ. ಇದಲ್ಲದೆ ಈ ಯೋಜನೆಗಳ ಜೊತೆಗೆ ಭಾರತವು ಈಶಾನ್ಯ ರಾಜ್ಯಗಳನ್ನ ಸಂಪರ್ಕಿಸಲು ಹೊಸ ಗೇಮ್ ಪ್ಲಾನ್ ರೂಪಿಸಿದೆ. ಮುಂಬರುವ ಕಾಲದಲ್ಲಿ 3 ರಿಂದ 4 ಹೊಸ ರೈಲು ರಸ್ತೆ ಕಾರಿಡಾರ್ಗಳನ್ನ ಸ್ಥಾಪಿಸಲಾಗುವುದು. ಇವು ನೇಪಾಳದ ಮೂಲಕ ಸಿಕ್ಕಿಂಗೆ, ನಂತರ ಭೂತಾನ್ಗೆ ಹೋಗಿ ನೇರವಾಗಿ ಈಶಾನ್ಯಕ್ಕೆ ತಲುಪ್ತವೆ. ಈ ನಿರ್ಧಾರದ ನಂತರ ಭಾರತದ ಪ್ರಸಿದ್ಧ ಚಿಕೆನ್ ನೆಕ್ ಈಗ ಕೇವಲ ಸೈನಿಕ ಕಾರ್ಯಾಚರಣೆಗಾಗಿ ಮಾತ್ರ ಬಳಸಲ್ಪಡುತ್ತದೆ. ಈ ಹೊಸ ಯೋಜನೆಯಲ್ಲಿ ಭೂತಾನ್ನೊಂದಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಅಲ್ಲದೆ ಅಲ್ಲಿನ ಉತ್ಪಾದನೆ ಮತ್ತೆ ಪ್ರವಾಸೋದ್ಯಮ ಉದ್ಯಮವು ಭಾರತದ ಮೂಲಕ ವಿಶ್ವ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸಬಹುದು. ಭೂತಾನ್ಗೆ ಇದು ಒಂದು ಚಿನ್ನದ ಅವಕಾಶ. ಆದ್ರೆ ಚೀನಾವು ಈ ಯೋಜನೆಯ ಬಗ್ಗೆ ಖಂಡಿತವಾಗಿಯೂ ಆಕ್ಷೇಪ ವ್ಯಕ್ತಪಡಿಸುತ್ತದೆ. ಮತ್ತೆ ದೊಡ್ಡ ಸಮಸ್ಯೆಯು ನೇಪಾಳದಲ್ಲಿ ಉದ್ಭವಿಸಬಹುದು. ಯಾಕಂದ್ರೆ ಅಲ್ಲಿನ ರಾಜಕೀಯ ಅಸ್ಥಿರತೆಯು ಭಾರತದ ಈ ಮಾಸ್ಟರ್ ಪ್ಲಾನ್ ನ ವೇಗವನ್ನ ಕಡಿಮೆ ಮಾಡಬಹುದು. ಆದ್ರೂ ಸಹ ಆಶ್ಚರ್ಯಕರ ಸಂಗತಿ ಏನೆಂದ್ರೆ ನೇಪಾಳಕ್ಕೂ ಈ ರೈಲು ಯೋಜನೆಯಿಂದ ನೇರ ಲಾಭವಿದೆ. ಆದ್ದರಿಂದ ತಡವಾದರೂ ಸಹ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕೇ ಸಿಗುತ್ತೆ. ಈಗ ಭಾರತವು ಬಾಂಗ್ಲಾದೇಶದೊಂದಿಗೆ ಇಂತಹ ದೊಡ್ಡ ಯೋಜನೆಯನ್ನ ಯಾಕೆ ಸ್ಥಗಿತಗೊಳಿಸಿದೆ ಎಂಬುದರ ಬಗ್ಗೆ ಮಾತನಾಡಿಕೊಳ್ಳುವುದಾದ್ರೆ ಅದರಲ್ಲಿ ಒಂದು ಕಾರಣವೇನೆಂದ್ರೆ ಜಿಯೋ ಪೊಲಿಟಿಕಲ್ ಪರಿಸ್ಥಿತಿ. ಅಂದ್ರೆ ಬಾಂಗ್ಲಾದೇಶವು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದಕ್ಕೆ ಭಾರತಕ್ಕೂ ಉತ್ತರ ನೀಡಬೇಕಾಯಿತು. ಅದರ ಜೊತೆಗೆ ಇನ್ನೂ ಕೆಲವು ಕಾರಣಗಳನ್ನು ಉಲ್ಲೇಖಿಸಲಾಗಿದೆ. ಅವುಗಳಲ್ಲಿ ಬಾಂಗ್ಲಾದೇಶದ ಶೇಖ್ ಹಸೀನಾ ಸರ್ಕಾರದ ಉರುಳುವಿಕೆ, ಹೊಸ ಸರ್ಕಾರದಲ್ಲಿ ಮೊಹಮ್ಮದ್ ಯೂನಿಸ್ಗೆ ಬಾಂಗ್ಲಾದೇಶದ ಅಧಿಕಾರವನ್ನ ಹಸ್ತಾಂತರಿಸುವುದು ಸೇರಿವೆ. ಮೊಹಮ್ಮದ್ ಯೂನಿಸ್ ಭಾರತದ ವಿರುದ್ಧ ತನ್ನ ದೃಷ್ಟಿಕೋನವನ್ನ ಬದಲಾಯಿಸುತ್ತಾರೆ. ನಂತರ ಬಾಂಗ್ಲಾದೇಶದಲ್ಲಿ ಹಿಂಸಾತ್ಮಕ ಪ್ರತಿಭಟನೆಗಳ ಸಮಯದಲ್ಲಿ ಹಿಂದೂ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಲಾಗುತ್ತೆ. ಆದ್ರೆ ಇದನ್ನ ಮೊಹಮ್ಮದ್ ಯೂನಿಸ್ ತಡೆಯೋದಿಲ್ಲ. ಹೇಳ್ಬೇಕಂದ್ರೆ ಬಾಂಗ್ಲಾದೇಶದ ಜಮತಾ ಇಸ್ಲಾಮಿ ಪಕ್ಷವನ್ನ ಸಂತೋಷ ಪಡಿಸಲು ಈ ದಾಳಿಗಳನ್ನ ತಡೆಯೋದಿಲ್ಲ. ಈ ಕಾರಣಗಳಿಂದ ಭಾರತವು ಬಾಂಗ್ಲಾದೇಶದ ಮುಂದೆ ಕಠಿಣವಾಗಿ ವ್ಯವಹರಿಸಿತು. ಕ್ರಮೇಣ ಬಾಂಗ್ಲಾದೇಶದ ಹಲವಾರು ಯೋಜನೆಗಳನ್ನ ಸ್ಥಗಿತಗೊಳಿಸಲಾಯಿತು. ಮೊದಲಿಗೆ ಭಾರತವು ಬಾಂಗ್ಲಾದೇಶಕ್ಕೆ ಅಗತ್ಯವಾದ ವಸ್ತುಗಳ ಪೂರೈಕೆಯನ್ನ ಬ್ಲಾಕ್ ಲಿಸ್ಟ್ಗೆ ಹಾಕುತ್ತೆ. ನಂತರ ವಿದ್ಯುತ್ ಸರಬರಾಜು, ಟ್ರಾನ್ಸ್ಶಿಪ್ ಕೂಡ ಸ್ಥಗಿತಗೊಳಿಸುತ್ತೆ. ಆ ನಂತರ ಈ ರೈಲು ಯೋಜನೆಯನ್ನ ಸ್ಥಗಿತಗೊಳಿಸಿ ಬಾಂಗ್ಲಾದೇಶಕ್ಕೆ ಮೂಗಿನ ಮೇಲೆ ಗುದ್ದುತ್ತೆ. ಭಾರತದಲ್ಲಿ ಸಿಲಿಗುರಿ ಕಾರಿಡಾರ್ ಅನ್ನ ಚಿಕೆನ್ ನೆಕ್ ಎಂದು ಕರೆಯಲಾಗ್ತದೆ. ಅಲ್ಲಿ ರೈಲ್ವೆ ಮೂಲ ಸೌಕರ್ಯವನ್ನ ಇನ್ನಷ್ಟು ಸುಧಾರಿಸಲು ಉತ್ತರ ಪ್ರದೇಶ ಮತ್ತೆ ಬಿಹಾರದಲ್ಲಿರುವ ರೈಲು ಮಾರ್ಗಗಳನ್ನ 2 ರಿಂದ 4 ಪಟ್ಟು ವಿಸ್ತರಿಸಲು ಸರ್ವೆ ಆರಂಭಿಸಲಾಗಿದೆ. ಇಲ್ಲಿಂದ ರೈಲು ಫ್ರೀಕ್ವೆನ್ಸಿ ಹೆಚ್ಚಿಸಿ ಸೀಮಿತ ಮಾರ್ಗಗಳನ್ನ ಬಳಸಿಕೊಂಡು ಹೆಚ್ಚಿನ ರೈಲುಗಳನ್ನ ಓಡಿಸಲು ಪ್ರಯತ್ನಿಸಲಾಗ್ತಿದೆ. ಆದ್ದರಿಂದ ಇದು ಖಂಡಿತವಾಗಿಯೂ ಭಾರತಕ್ಕೆ ಉಪಯುಕ್ತವಾಗಲಿದೆ. ಈಗ ಕೊನೆಯದಾಗಿ ನಾವು ನಿಮ್ಮ ಅಭಿಪ್ರಾಯವನ್ನ ತಿಳಿದುಕೊಳ್ಳಲು ಬಯಸ್ತೇವೆ. ಭಾರತವು ತನ್ನ ಈಶಾನ್ಯ ರಾಜ್ಯಗಳನ್ನ ಸಂಪರ್ಕಿಸಲು ನೇಪಾಳ ಮತ್ತೆ ಭೂತಾನ್ನ ಸಹಾಯವನ್ನ ಕೋರ್ತಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಭಾರತ ಸರ್ಕಾರವು ತೆಗೆದುಕೊಂಡ ಈ ನಿರ್ಧಾರ ಸರಿಯಾಗಿದೆಯೇ ತಪ್ಪಾಗಿದೆಯೇ? ಅದೇ ರೀತಿ ಭಾರತವು ತನ್ನ ಚಿಕೆನ್ ನೆಕ್ ಪ್ರದೇಶವನ್ನ ವಿಸ್ತರಿಸಿ ಸಿಲಿಗುರಿ ಕಾರಿಡಾರ್ ಮೂಲಕ ಸುಧಾರಿತ ತಂತ್ರಜ್ಞಾನವನ್ನ ಬಳಸಿಕೊಂಡು ಈಶಾನ್ಯವನ್ನ ಸಂಪರ್ಕಿಸಲು ಬಯಸಿದ್ರೆ ಈ 2 ಆಯ್ಕೆಗಳಲ್ಲಿ ಯಾವುದು ಉತ್ತಮವಾಗಲಿದೆ? ಸಿಲಿಗುರಿ ಕಾರಿಡಾರ್ ಅನ್ನ ವಿಸ್ತರಿಸುವುದಾ ಅಥವಾ ಇತರ ದೇಶಗಳ ಮೂಲಕ ಈಶಾನ್ಯವನ್ನ ಸಂಪರ್ಕಿಸುವುದಾ? ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ಖಂಡಿತವಾಗಿಯೂ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್.